ದೆಹಲಿಗೆ ಹೋಗ್ತಾರಂತ ಸರ್, ದೂರು ಕೊಡ್ತಾರಂತ ಮುಂದಿನ ವಾರ. ದೆಹಲಿಗೆ ಹೋಗ್ಲಿ, ನೀವು ವಾಷಿಂಗ್ಟನ್ಗೆ ಹೋಗ್ಲಿ, ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಸತ್ಯ ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನಿ ತಾನೆ, ಇವನ್ ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತದ ಸಮಾಜನಾಗ. ಒಳ್ಳೆ ರಾಜಕಾರಣಿಗಳು ಲೋಫರ್ಸು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲಾಯಕರದ್ದು ನೀವು ಮುಂಜಾನೆ ಹೇಳ ನಂದು ಆದ್ಕೊಳ್ಳಿ. ಈಗ ಅಲ್ಲೇ ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ, ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಂಡು. ನಿಮ್ಗೆ ಯಾರು ಸಿಗುವುದಿಲ್ಲ, ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ. ಅವ್ರು ಬೇಕಾದ್ರೆ ಅವ್ರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವ್ರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ನಾವೇನು ಬಿಟ್ಟು ನಾವೇನು ಇಟ್ಟೆ ಹೆಜ್ಜೆ ನಾವು ಬಿಡಲಾರ್ದು, ಅವ್ರ ಅಪ್ಪನ ಹಂಗದಿ. ಯಾರಿಗ್ರಿ? ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜೂಗ್ ಅನ್ಬೇಕಾ, ಅಥವಾ ದೇಶಕ್ಕಂತ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ ನಾಲಾಯಕನ್. ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ್. ಮುಖ್ಯಮಂತ್ರಿ ಇದು ತನಿಖೆ ಮಾಡಿರಿ. ಕಾಂಗ್ರೆಸ್ನವ್ರು ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ. ಎಲ್ಲಿ ಮನೆ ಚೀಟಿ ಕಳಿಸಿದ್ರಲ್ಲ, ಫಾರೆನ್ಸಿಕ್ ಇದನ್ನು ಕಳಿಸ್ರಿ. ಇವೆಲ್ಲ ಸಹಿ, ಇವೆಲ್ಲ ಸಹಿ ಕಳಿಸ್ರಿ. ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ, ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತಗೋತೀವಿ. ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯಕ ಅನ್ನೋದು ಪ್ರೂವ್ ಆಗ್ತದೆ. ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ, ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಕರ್ನಾಟಕದೊಳಗೆ, ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಅಲ್ರಿ ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ? ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತಳ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದು? ಮತ್ತೊಮ್ಮೆ ಡೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕೇ ಅಂತ ಕಳ್ರು. ಇನ್ನು ಡೂಪ್ಲಿಕೇಟ್ ಸರ್, ನಾನೇನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ. ದೇವರವ್ರಿಗೆ ಒಳ್ಳೆಯ ಮಾಡ್ಲಾಕ, ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು? ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು. ದೂರು ಕೊಟ್ಟು 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 BJP ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ. ಇದೊಂದು ಇದೊಂದು ಹೋಗಿ ಮುಡ್ತೈತಿ. ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ, ನನಗೆ ಉತ್ತರ ಕೊಟ್ಟಿನಿ. ಅದಕ್ಕೇನು ಇದು ಬಂದಿಲ್ಲ, ನನಗೆ ಉಚ್ಚಾಟನೆ ಲೆಟರ್ ಬಂದಿಲ್ಲ. ನಿಮಗೇನಾರು ಬಂದಿದ್ರು ನೋಡ್ರಿ, ಮಾಧ್ಯಮದವ್ರು ತಂದು ಕೊಡ್ರಿ. ನರಗುಂದ ಮತಕ್ಷೇತ್ರ ಶಿವಳದಲ್ಲಿ ಒಂದು ಮಠದ ಕಾರ್ಯಕ್ರಮ ಅದಕ್ಕೆ ಬಂದಿದ್ವಿ. ಇಲ್ಲಿ ರಾತ್ರಿ ವಾಸ್ತವ ಮಾಡಿ ಮುಂದೆ ಪ್ರಯಾಣ ಬೆಳೆಸ್ತಾ ಇದ್ವಿ. ಏನಿಲ್ಲ, ರಮೇಶ್ ಜಾರಕಿಹೊಳಿ ಮತಕ್ಷೇತ್ರ ಹೌದು, ಆದ್ರೆ ನಾವು ಹೋಗಲಕತ್ತಿದ್ದು ಲಗ್ನ. ನಿಮ್ಮ ವಿರುದ್ಧ ಸಭೆ ಮಾಡ್ತಾರೆ, ಬೇಕಾದ ಮಾಡ್ರಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಿ ಏನಾಗೋದಿಲ್ಲ. ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನ, ಯಾರೂ ಇಲ್ಲ ಅಂತ ನಂಬರ್ 2 ಅಂತ ಹೊಡ್ಕೋತ ಕೊಂಡಿರ್ತಿರಲ್ಲ. ನಮ್ಮ ಸರ್ವೆನೇ ಇದೆ, ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು. ಮಾಧ್ಯಮದವರು ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾಹುಲಿ ಅಖಾಡಕ್ಕೆ, ಅರೆ ಬಾರೆ ವಾ.